ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ ತಂದ್ಕೊಳಾಕ್ತೀನಿ. ಬರ್ರಿ, ನಾನು ಇವತ್ತು ಚಿಕನ್ ಡಿಶ್ ಒಳಗೆ ವೆರೈಟಿ ಚಿಕನ್ ಮಾಡೋದು ಹೆಂಗಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಸೈಡ್ನಲ್ಲಿರೋ ಬೆಲ್ ಐಕಾನ್ನು ಪ್ರೆಸ್ ಮಾಡಿರಿ, ಆಲ್ ಅಂಥೇಳಿ. ಬರ್ರಿ, ಇವತ್ತು ನಾನು ಪುದೀನ ಚಿಕನ್ ಮಾಡೋದು ಹೆಂಗಂತ ತೋರ್ಸಾತ ನೋಡಿರಿ. ಬರ್ರಿ, ಇದಕ್ಕೆ ಏನೇನು ಬೇಕಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿರಿ. ಮೊದಲಿಗೆ ನೋಡಿರಿ, ಒಂದು ಮಿಕ್ಸರ್ ಜಾರ್ ತೊಗೊಂಡೀನಿ. ಅದಕ್ಕೆ 1 ಹಿಡಿಯಷ್ಟು ಪುದೀನ ಹಾಕ್ಕೊಂಡಿದ್ದೀನಿ, 4 ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ, 1 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಮತ್ತು ಇದಕ್ಕೆ 1 ಪಲಾವ್ ಎಲೆ ಹಾಕ್ಕೊಳಕತ್ತೀನಿ. ನೀವು ಮಸಾಲೆ ಇಷ್ಟಪಡ್ತಿದ್ರೆ ಹಾಕೋರಿ, ಇರಲಿಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ. ಒಂದು 6 ಲವಂಗನ ಹಾಕ್ಕೊಂಡಿದ್ದೀನಿ, ಒಂದು 10 ಕರಿಮೆಣಸಿನ ಕಾಳನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಚಟ್ಪಟ್ ಅಂದ್ರೆ ಖಾರ ಮಾಡ್ಕೊಳಕತ್ತೀನಿ. ಖಾರ ಕಡಿಮೆ ತಿನ್ನೋರು ಕರಿ ಕಾಳನ್ನ ಸ್ಕಿಪ್ ಮಾಡಿರಿ. 1 ಚಕ್ಕೆನ ಹಾಕ್ಕೊಂಡಿದ್ದೀನಿ, 1-2 ಏಲಕ್ಕಿನ ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನೋಡಿರಿ. ಇದನ್ನ ಸೈಡ್ನಾಗ ಇಡೋನು. ಇವಾಗ ನೋಡಿರಿ, ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಆ ಚಿಕನ್ನ ಮೊದಲಿಗೆ ಸ್ವಚ್ಛಂಗೆ ತೊಳೆದು ಇಟ್ಕೋಬೇಕು. ಇಟ್ಕೊಂಡು ಆದ ತಕ್ಷಣ ಇವಾಗ ಮಿಕ್ಸರ್ ಮಾಡಿಟ್ಟಿದ್ದನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಾಕ್ತೀನಿ ನೋಡಿರಿ. ಇದನ್ನು ಒಂದು ಅರ್ಧ ತಾಸು ಮ್ಯಾರಿನೇಟ್ ಮಾಡಿಡ್ರು, ಇದೆಲ್ಲ ಮಸಾಲೆ ಹಿಡ್ಕೊಳ್ಳಿ. ಇವಾಗ ನೋಡಿರಿ, ಗ್ಯಾಸ್ ಮೇಲೆ ಒಂದು ಕಡಾನ್ಗೆ ಇಟ್ಟಿದ್ದೀನಿ. ಅದಕ್ಕೆ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಇಲ್ಲಿ ಉಳ್ಳಾಗಡ್ಡಿನ ನಾವು ಹಸಿ ವಾಸನೆ ಹೋಗುತ್ತಾ ನಾನು ಫ್ರೈ ಮಾಡ್ಕೊಳ್ಬೇಕು. ಕಲರ್ ಇದು ಫುಲ್ ಚೇಂಜ್ ಆಗ್ಬೇಕು ನೋಡಿರಿ. ಇವಾಗ ತೋರ್ಸಾತೀನಿ, ಈ ಕಲರ್ ಬಂದ್ರೆ ಸಾಕು ಕೆಂಪಗೆ. ಇದು ಫ್ರೈ ಆಗೈತಿ. ಇವಾಗ ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಟಿದ್ದು ಚಿಕನ್ನ ಹಾಕ್ಕೊಳಾಕ್ತೀನಿ ನೋಡಿರಿ. ಹಿಂಗೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಒಳಗೆ. ಇದೆಲ್ಲ ಮಿಕ್ಸ್ ಆಗಿತ್ತು. ಇವಾಗ ಮ್ಯಾರಿನೇಟ್ ಮಾಡಿಟ್ಟಿದ್ದು ಬುಟ್ಟಿ ಒಳಗನ 1-2 ಕಪ್ನಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳಕ್ತೀನಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಇಷ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕ್ತೀನಿ. ನೀವು ಬೇಕಿದ್ರೆ ಮಸಾಲೆ ಇಷ್ಟಪಡಂಗಿಲ್ಲ ಅಂದ್ರೆ ಮಸಾಲಿನ ಸ್ಕಿಪ್ ಮಾಡಿರಿ. ಇದನ್ನು ಹಂಗಾದರೂ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಆಕತಿ. ಇಷ್ಟೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ. ಮಾಡ್ಕೊಂಡು ಇದನ್ನು ಒಂದು 10 ನಿಮಿಷನಾದರೂ ಕುದಿಸ್ಕೋಬೇಕು. ಇದನ್ನು ಮುಚ್ತಾ ಇದನ್ನು ನೋಡಿರಿ. ಇವಾಗ 10 ನಿಮಿಷ ಆದ್ಮೇಲೆ ಓಪನ್ ಮಾಡಿ ತೋರ್ಸಾತೀನಿ. ಸ್ವಲ್ಪ ಕುದ್ದೈತಿವ ಚಿಕನ. ಇವಾಗ ನಾವು ಇದಕ್ಕೆ ಕಸೂರಿ ಮೆಂತಿ ಹಾಕ್ಕೊಳ್ಬೇಕು ಮೇಲ್ಗಡೆ. ಈ ಕಸೂರಿ ಮೆಂತಿ ಫ್ಲೇವರ ಪುದೀನ ಚಿಕನ್ದೊಳಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತಿ. ಅದಕ್ಕೆ ಹಾಕ್ಕೊಳಕತ್ತೀನಿ ನೋಡಿರಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಚಿಕನ್ ಎಲ್ಲ ಬಾಯ್ಲ್ ಆಗಿರ್ತೈತಿ. ಅಂದ್ರೆ ನಾವು ಇದಕ್ಕೆ ಡೈರೆಕ್ಟಾಗಿ ಹಸಿ ಚಿಕನ್ನ ಹಾಕ್ಕೊಂಡಿವಿ, ಹೀಗಾಗಿ ಒಂದು 20 ನಿಮಿಷ ಆದರೂ ಹಿಡಿತೈತಿ ಪುದೀನ ಚಿಕನ್ ಮಾಡ್ಕೋಬೇಕಾದ್ರೆ. ಇಷ್ಟು ಹಾಕ್ಕೊಂಡು ನಾವು ಇದಕ್ಕೆ 1 ಕಪ್ನಷ್ಟು ಗಟ್ಟಿ ಮೊಸರು ಹಾಕ್ಕೋಬೇಕು ಮೇಲ್ಗಡೆ. ನಾ ಇಲ್ಲಿ ಮೊಸರು ಹಾಕೋದನ್ನ ಆ್ಯಡ್ ಮಾಡಿಲ್ಲ, ಯಾಕಂದ್ರೆ ಸ್ಕಿಪ್ ಆಗೈತದು ವಿಡಿಯೋ. ಹೀಗಾಗಿ ಮೊಸರು ಹಾಕ್ಕೊಂಡು ಮುಚ್ಚಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇವಾಗ ನೋಡಿರಿ, ಎಷ್ಟು ಸಖತ್ತಾಗಿ ಪುದೀನ ಚಿಕನ್ ರೆಡಿ ಆಗೈತಿ. ಇದಕ್ಕೆ ನಾ ಮೊಸರು ಹಾಕ್ಕೊಂಡಿದ್ನಿ, ಅದಕ್ಕೆ ಗ್ರೇವಿ ಎಲ್ಲ ಗಟ್ಟಿಯಾಗಿ ಅನ್ಸತ್ತೈತಿ. ಆ ವಿಡಿಯೋ ಕ್ಲಿಪ್ನ ಇದಕ್ಕೆ ಹಾಕೋಕ್ಕಾಗಿಲ್ಲ, ಸಾರಿ. ನೋಡಿರಿ, ಇಷ್ಟಾದ್ರೆ ಸಾಕು. ಸೈಡ್ನಾಗ ಇಟ್ಟು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಬರ್ರಿ ಯಾವ ರೀತಿ ಆಗೈತಿ ಪುದೀನ ಚಿಕನ್ ಅನ್ನೋದನ್ನ ನೋಡಿರಿ. ಎಷ್ಟು ಸಖತ್ತಾಗಿ ಅನ್ಸತ್ತೈತಿ. ಮೊಸರು ಹಾಕೊಳ್ಳೋದ್ರಿಂದ ಇದು ಗ್ರೇವಿ ಗಟ್ಟಿಯಾಗಿ ಬರ್ತೈತಿ, ಹೀಗಾಗಿ ಮೊಸರು ಹಾಕ್ಕೊಂಡಿದ್ದೀನಿ. ನೀವು ಮೊಸರು ಇಷ್ಟಪಡಂಗಿಲ್ಲ ಚಿಕನ್ ಜೋಡಿ ತಿನ್ನಕ್ಕಂದ್ರೆ ಸ್ಕಿಪ್ ಮಾಡ್ಕೊಡ್ರಿ. ನೋಡಿರಿ, ಒಂದೇ ಥರ ಚಿಕನ್ ಮಾಡ್ಕೊಂಡು ತಿಂದು ಬೇಜಾರಾಗಿತ್ತಂದ್ರೆ ಹಿಂಗೂ ಮಾಡ್ಕೊಂಡು ತಿನ್ನಿರಿ. ಹೆಂಗಾಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ, ಈ ಪುದೀನ ಚಿಕನ್ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ಪುದೀನ ಯಾವಾಗಾರ ತಿಂತೀವಿ ನಾವು, ಹಿಂಗೆ ಚಿಕನ್ ಒಳಗೆ ಹಾಕೊಂಡು ಮಾಡ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ಚಿಕನ್ ಯಾವ ರೀತಿ ಬಾಯ್ಲ್ ಆಗೈತೆ ಅಂತೇಳಿ ತೋರ್ಸಾತೀನಿ ನೋಡಿರಿ ನಿಮ್ಗೆ. ನೋಡಿರಿ, ಎಷ್ಟು ಜ್ಯೂಸಿಯಾಗಿ ಚಿಕನ್ ಬಾಯ್ಲ್ ಆಗೈತಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ.